Fourth standard. Fourth standard Kannada. I will continue the lesson. Okay. Already lesson finished now. Now we should write question answers. Lesson answer finished. Meanings also finished now. ಪಾಠನೂ ಮುಗಿದಿದೆ, ಪಾಠದ ಪದಗಳ ಅರ್ಥ ಸಹ ಮುಗಿದಿದೆ ಅಲ್ವಾ. ಪಾಠದ ಸಾರಾಂಶ ಇನ್ನೊಂದ್ಸಲಿ ತಿಳ್ಕೊಳ್ಳೋಣ. ಪಾಠದ ಹೆಸರೇನು? ಹುತಾತ್ಮ ಬಾಲಕ. ಯಾವ ಬಾಲಕ? ಹುತಾತ್ಮ ಬಾಲಕ ಅಂದ್ರೆ ನಮ್ಮ ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನ ಬಿಟ್ಟಂತ ಬಾಲಕನ ಕಥೆ ಅಲ್ವಾ. ಭಾರತ ಮಾತೆಯ ಬಿಡುಗಡೆಗಾಗಿ ಅನೇಕ ಜನ ನಮ್ಮ ದೇಶವನ್ನ ಬ್ರಿಟಿಷರ ಕೈಯಿಂದ ಬಿಡಿಸೋದಕ್ಕೋಸ್ಕರ ತುಂಬಾ ಜನ ಹೋರಾಟ ನಡೆಸಿದ್ದಾರೆ. ಅಂತ ಹೋರಾಟ ನಡೆಸಿದಂತವರಲ್ಲಿ ಒಬ್ಬ ಮಹಾತ್ಯಾಗಿ ಇರ್ತಾನೆ. ಅವನು ಯಾರಪ್ಪ ಅಂದ್ರೆ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಪ್ರೌಢಶಾಲೆಯಲ್ಲಿ ಓದ್ತಾ ಇರ್ತಕ್ಕಂತಹ 13 ವರ್ಷದ ಬಾಲಕ ಯಾರು? ನಾರಾಯಣ ಮಹಾದೇವ ಧೋನಿ ಅಂತಕ್ಕಂಥವನು ಅಲ್ವಾ. 1942 ಆಗಸ್ಟ್ 9ನೇ ತಾರೀಕು ಗಾಂಧೀಜಿಯವರು ಬ್ರಿಟಿಷರಿಗೆ ಭಾರತವನ್ನ ಬಿಟ್ಟು ಹೋಗುವಂತೆ ಕೊನೆಯದಾಗಿ ಎಚ್ಚರಿಕೆಯನ್ನ ಕೊಟ್ಟಿರ್ತಾರೆ. ಇವರ ಅಹಿಂಸಾ ತತ್ವವನ್ನ ಅವರೇನಂತ ತಿಳ್ಕೊತಾರೆ? ಹೇಡಿತನ ಅಂತ ತಿಳ್ಕೊಳ್ತಾರೆ ಅಲ್ವಾ. ಹೇಡಿತನ ಅಂದ್ಬಿಟ್ಟು ಅವರು ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ. ಯಾರು? ಬ್ರಿಟಿಷರ್ ಅಲ್ವಾ. ಮತ್ತೆ ಹುಬ್ಬಳ್ಳಿ ಜನತೆಗೆ 1942 ಆಗಸ್ಟ್ 15 ಹುಬ್ಬಳ್ಳಿ ಜನತೆಗೆ ಒಂದು ಪ್ರಮುಖವಾಗಿರ್ತಕ್ಕಂಥ ದಿನ ಆಗಿರ್ತದೆ. ಯಾಕಪ್ಪ ಅಂದ್ರೆ ಅಲ್ಲಿ ಹುಬ್ಬಳ್ಳಿ ನಗರ ಇರ್ತದಲ್ವಾ, ಅದರ ಉದ್ದಗಲಕ್ಕೂ ಸ್ವಾತಂತ್ರ್ಯ ಹೋರಾಟಗಾರರ ಮೆರವಣಿಗೆ ಸಿದ್ಧತೆ ಆಗಿರುತ್ತೆ. ಅವರು ಬ್ರಿಟಿಷರನ್ನ ಭಾರತ ಬಿಟ್ಟು ಓಡಿಸೋದಕ್ಕೆ ಒಂದು ಮೆರವಣಿಗೆಯನ್ನ ಮಾಡ್ತಾ ಇರ್ತಾರೆ. ಆ ಮೆರವಣಿಗೆಯಲ್ಲಿ ಭಾಗವಹಿಸೋದಕ್ಕೆ ಯಾರು ಹೋಗ್ತಾರೆ? ಈ ನಾರಾಯಣ 13 ವರ್ಷದ ಬಾಲಕ ಇರ್ತಾನಲ್ಲ, ನಾರಾಯಣ ಮಹಾದೇವ ಧೋನಿ, ಆ ಬಾಲಕ ಸಹ ಹೋಗ್ಬೇಕು ಅಂತ ಸಿದ್ಧತೆಯನ್ನ ನಡೆಸ್ತಾನೆ. ಬೆಳಿಗ್ಗೆನೆ ಬೇಗ ಎದ್ದು ಖಾದಿ ಬಟ್ಟೆ ಧರಿಸಿ, ಟೋಪಿನೂ ಧರಿಸಿ, ಮತ್ತೆ ಇನ್ನೇನೆಂತ ಗೊತ್ತಾನೆ, ಬೀರುವಲ್ಲಿರ್ತಕ್ಕಂಥ ತ್ರಿವರ್ಣ ಧ್ವಜ ಅಂದ್ರೆ ಬಾವುಟವನ್ನು ಸಹ ತಗೊಂಡು ಹೋಗ್ತಾನೆ. ಹೋಗ್ಬಿಟ್ಟು ಅವನು ಏನ್ ಮಾಡ್ತಾನೆ? ಆ ಹೋರಾಟಗಾರರ ಜೊತೆ ಸೇರ್ಕೊಳ್ತಾನೆ. ಹೋರಾಟಗಾರರ ಜೊತೆ ಸೇರ್ಕೊಂಡು ಅವನು ಸಹ ಹೋರಾಟವನ್ನ ನಡೆಸ್ತಾನೆ. ಈ ಬ್ರಿಟಿಷರು ಏನ್ ಮಾಡ್ತಾರೆ? ಗಾಳಿಯಲ್ಲಿ ಅವ್ರ ಹೋರಾಟ ಜಾಸ್ತಿ ಆಗ್ತಿದ್ದಂಗೆ ಏನ್ ಮಾಡ್ತಾರೆ? ಗಾಳಿಯಲ್ಲಿ ಗುಂಡುಗಳನ್ನ ಹಾರಿಸ್ತಾರೆ. ಎಲ್ಲರೂ ಸಹ ಓಡೋಗ್ತಾರೆ. ಈ ನಾರಾಯಣ ಮಾತ್ರ ಅದೇ ತರ ಘೋಷಣೆಯನ್ನ ಕೂಗ್ತಾ ಇರ್ತಾನೆ. ಏನಂತ? ಒಂದೇ ಮಾತರము, ಮತ್ತೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಘೋಷಣೆಗಳನ್ನ ಕೂಗ್ತಾ ಇರ್ತಾನೆ. ಆ ಘೋಷಣೆ ಕೂಗಿ ಮುಗಿಸೋಷ್ಟರಲ್ಲಿ ಏನಾಗುತ್ತೆ? ಬ್ರಿಟಿಷರ ಹಾರಿಸ್ತಕ್ಕಂಥ ಗುಂಡು ಬಂದು ಅವನ ಎದೆಗೆ ಹೊಡೆಯುತ್ತೆ. ಹೊಡೆದ ತಕ್ಷಣ ಏನಾಗ್ತದೆ? ನಾನು ರಕ್ತದಲ್ಲಿ ಕೊಯ್ದ ನಾರಾಯಣ ನೆಲಕ್ಕೆ ಬೀಳಿದ ಅಂದ್ರೆ ರಕ್ತ ಜೋರಾಗಿ ಬರ್ತಾ ಇರ್ತದೆ. ಎಲ್ಲ ಫುಲ್ಲು ರಕ್ತ ಒದ್ದೆ ಆಗ್ಬಿಟ್ಟಿರ್ತಾನೆ. ಒದ್ದೆ ಆದಂತ ನಾರಾಯಣ ಕೆಳಗಡೆಗೆ ಬೀಳ್ತಾನೆ. ಕೆಳಗಡೆ ಬಿದ್ದ ತಕ್ಷಣ ಅದನ್ನ ಏನ್ ಮಾಡ್ತಾರೆ? ಆಸ್ಪತ್ರೆಗೆ ಸೇರಿಸ್ತಾರೆ. ಆಸ್ಪತ್ರೆಗೆ ಸೇರಿಸಿದ್ಮೇಲೆ ಬ್ರಿಟಿಷ್ ಅಧಿಕಾರಿ ಒಬ್ರು ಅದನ್ನ ನೋಡೋದಕ್ಕೆ ಅಂತ ಆಸ್ಪತ್ರೆಗೆ ಹೋಗ್ತಾರೆ. ಹೋಗ್ಬಿಟ್ಟು ಏನಂತ ಕೇಳ್ತಾರೆ? ನಿನಗೆ ಏನ್ ಬೇಕು ಅಂತ ಕೇಳ್ತಾರೆ. ಸಾವಿನ ದವಡೆಯಲ್ಲಿ ಇರ್ತಕ್ಕಂಥ ನಾರಾಯಣ ಏನ್ ಹೇಳ್ತಾನೆ? ನನಗೆ ಸ್ವರಾಜ್ಯ ಬೇಕು, ಅಂದ್ರೆ ನಮ್ಮ ರಾಜ್ಯ ನಮಗೆ ಬೇಕು ಅಂತ ಕೇಳ್ತಾನೆ. ಹಾಗಂತ ಹೇಳ್ಬಿಟ್ಟು ಆತ ಪ್ರಾಣನ ಬಿಟ್ಬಿಡ್ತಾನೆ. ಸಾವಿನ ಅಂಚಿನಲ್ಲಿದ್ರು ಸಹ ಎಷ್ಟು ಧೈರ್ಯವಾಗಿ ಕೇಳಿದ್ದಾನೆ
ಅಷ್ಟೇ ಅಲ್ವಾ. ಅವನ ನೆನಪು ದೇಶವಾಸಿಗಳಂದ್ರೆ ಆತನ ನೆನಪು ಎಲ್ಲರ ನಮ್ಮ ಭಾರತ ದೇಶದ ಎಲ್ಲರ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ ಅಲ್ವಾ. ಅರ್ಥ ಆಯ್ತು ತಾನೆ ಪಾಠ. ನೆಕ್ಸ್ಟ್ ಆಲ್ರೆಡಿ ಮೀನಿಂಗ್ ರಿಟರ್ನ್. ಓಕೆ, ಪದಗಳ ಅರ್ಥ ಆಲ್ರೆಡಿ ಬರ್ತಿದ್ದೀರಾ ಅಲ್ವಾ. ನೆಕ್ಸ್ಟ್ ಇವಾಗ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. Okay, second main word. Answer the following questions in one sentence. One word, not one sentence. ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರು ಯಾರು? ಯಾರು ಬ್ರಿಟಿಷರಿಗೆ ಭಾರತ ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರು? ಕೊನೆಯದಾಗಿ ಮಹಾತ್ಮ ಗಾಂಧೀಜಿ. ಬ್ರಿಟಿಷರಿಗೆ ಭಾರತ ಬಿಟ್ಟು ತೊಲಗಿ, ಭಾರತ ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊನೆಯದಾಗಿ ವಾರ್ನಿಂಗ್ ಕೊಟ್ಟಿದ್ದು. ಎಚ್ಚರಿಕೆ ಕೊಟ್ಟವರು ಯಾರು? ಯಾರು ಕೊಟ್ಟಿದ್ದು? ಮಹಾತ್ಮ ಗಾಂಧೀಜಿ. ಉತ್ತರ ಬ್ರಿಟಿಷರಿಗೆ ಭಾರತ ಬಿಟ್ಟು ತೊಲಗಿ, ಭಾರತ ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಫಸ್ಟ್ ಒನ್ ಎ. ನೆಕ್ಸ್ಟ್ ಚಾಗೆ ಚಾವತ್ತು, ರಾಗು ಸೇರಿ ಕಾಕಿತ್ವ ಕೆ. ಎಚ್ಚರಿಕೆ ಕೊಟ್ಟವರು ಯಾರು? ಮಹಾತ್ಮ ಗಾಂಧೀಜಿ. ಮಾ ಕಾದೀರ್ಘ ತಾಗೆ ಮಾವತ್ತು, ಗಾದೀರ್ಘ ಸನ್ನೆ ಜಾಗೃತಿಸಿ. ಮಹಾತ್ಮ ಗಾಂಧಿ. ಗಾಂಧಿ ಸಂದೀರ್ಘದಿ ಜಾಗೃತಿ ಜಿ. ಮಹಾತ್ಮ ಗಾಂಧೀಜಿ. ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾಗಿದ್ದ ದಿನ ಯಾವುದು? ಯಾವುದು? ಅನಿತನೇ ಹೇಳಿ. ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾದ ದಿನ ಯಾವುದು? ಓಕೆ, ಯಾವುದು? ಉತ್ತರ ಹುಬ್ಬಳ್ಳಿಯ ಜನತೆಗೆ, ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾದ ದಿನ
1942 ಆಗಸ್ಟ್ 15 ಹುಬ್ಬಳ್ಳಿ ಜನತೆಗೆ ಪ್ರಮುಖವಾಗಿರ್ತಕ್ಕಂಥ ದಿನ. ಯಾಕೆಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ಮೆರವಣಿಗೆಯನ್ನ ನಡೆಸ್ತಾ ಇದ್ರು, ಆದ್ರಿಂದ ಅವರಿಗೆ ಅದು ಪ್ರಮುಖವಾಗಿರ್ತಕ್ಕಂಥ ದಿನ. ಓಕೆ, ನೆಕ್ಸ್ಟ್ ಥರ್ಡ್ ಒನ್, ನಾರಾಯಣನ ತಾಯಿ ಏನೆಂದು ಮಗನನ್ನು ಹರಸಿದರು? Where I should write third question? I am writing here only. Third one. ನಾರಾಯಣನ ತಾಯಿ ಏನೆಂದು ಮಗನನ್ನು ಹರಸಿದಳು. ಅಂದ್ರೆ ಯಾವ ರೀತಿ ಆಶೀರ್ವಾದ ಕೊಟ್ಲು? ಏನಂತ ಆಶೀರ್ವಾದ ಕೊಟ್ಲು? ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ. ಉತ್ತರ, ನಾರಾಯಣನ ತಾಯಿ ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ. ಎಲ್ಲ ತಾಯಿದಿರು ಅದೇ ತಾನೇ ಹೇಳೋದು, ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ ಎಂದು ಹರಸಿದಳು. ಯಾವ ರೀತಿ ಹರಸಿದ್ದು? ದೇವರು ನಿಮಗೆ ಒಳ್ಳೆಯದನ್ನ ಮಾಡಲಿ ಅಂತ ಹರಿಸ್ತಾಳೆ. ಯಾರು ಹರಿಸೋದು? ನಾರಾಯಣನ ತಾಯಿ. ಏನಂತ ಹರಿಸೋದು? ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ, ಹೋಗಿ ಬಾ ಕಂದ ಅಂತ ಹರಿಸ್ತಾಳೆ. ಬ್ರಿಟಿಷರಿಗೆ ಭಾರತ ಬಿಟ್ಟು ತೊಲಗಿ ಅಂತ ಯಾರು ಹೇಳಿದ್ದು? ಮಹಾತ್ಮ ಗಾಂಧಿ. ಹುಬ್ಬಳ್ಳಿ ಜನತೆಗೆ ಪ್ರಮುಖವಾದ ದಿನ ಯಾವುದು? 1942 ಆಗಸ್ಟ್ 15 ಅಲ್ವಾ? ನೆಕ್ಸ್ಟ್ ಥರ್ಡ್ ಕ್ವಶನ್ ಏನು? ನಾರಾಯಣನ ತಾಯಿ ಏನೆಂದು ಹರಸಿದಳು? ನಾರಾಯಣನ ತಾಯಿ ಏನೆಂದು ಹರಸಿದಳು? ಓಕೆ, ನಾರಾಯಣನ ತಾಯಿ ಏನೆಂದು ಹರಸಿದಳು? ಉತ್ತರ, ನಾರಾಯಣನ ತಾಯಿ ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ. ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ ಎಂದು ಹರಸಿದಳು. ಒಳ್ಳೆಯದನ್ನು ಮಾಡಲಿ ಎಂದು ಹರಸಿದಳು. ಹರಸಿದಳು ಅಂದ್ರೆ ಆಶೀರ್ವಾದ
ಕೂಗಿದ ನಾರಾಯಣನು ಕೂಗಿದ ಘೋಷಣೆ ಯಾವುದು? ಘೋಷಣೆ ಯಾವುದು? ಏನಂತ ಕೂಗ್ತಾನೆ ನಾರಾಯಣ? ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ನಾರಾಯಣ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಕೂಗಿದನು. ಎಂಬ ಘೋಷಣೆ ಕೂಗಿದ. ಯಾವ ಘೋಷಣೆ ಕೂಗಿದ? ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಘೋಷಣೆನ ಕೂಗ್ತಾನೆ. ಯಾರು ಕೂಗೋದು? ನಾರಾಯಣ. ಓಕೆ, ಫೋರ್ತ್ ಕ್ವಶನ್ ಫಿನಿಶ್. ನಾವು ಫಿಫ್ತ್ ಕ್ವಶನ್, 5ನೇ ಪ್ರಶ್ನೆ ಏನು ಅಂತ ನೋಡೋಣ. ಸಾವಿನ ಅಂಚಿನಲ್ಲಿದ್ದ ಬಾಲಕ ಏನನ್ನು ಕೇಳಿದ? ಸಾವಿನ ಅಂಚಿನಲ್ಲಿದ್ದ ಬಾಲಕ ಏನನ್ನು ಕೇಳಿದ? ಏನನ್ನು ಕೇಳಿದನು? ಸ್ವರಾಜ್ಯ ಕೇಳಿದ. ಉತ್ತರ ಸಾವಿನ ಅಂಚಿನಲ್ಲಿದ್ದ ಬಾಲಕ ಸಾವಿನ ಅಂಚಿನಲ್ಲಿದ್ದ ಬಾಲಕ ಸ್ವರಾಜ್ಯ ಅಂದ್ರೆ ನಮ್ಮ ರಾಜ್ಯ ನಮಗೆ ಕೊಡಿ ಅಂತ ಕೇಳ್ತಾನೆ. ಸ್ವರಾಜ್ಯ ಕೇಳಿದ. ಓಕೆ, ದಿಸ್ ಇಸ್ ದ ಫಸ್ಟ್ ಸೆಕೆಂಡ್ ಮೇನ್ ಕ್ವಶನ್ ಆನ್ಸರ್. ಸೆಕೆಂಡ್ ಮೇನ್ ಮೀನ್ಸ್ ಒಂದು ವಾಕ್ಯದಲ್ಲಿ ಉತ್ತರಿಸಿ. ನಾರಾಯಣನ ತಾಯಿ ಏನೆಂದು ಹರಸಿದಳು? ನಾರಾಯಣನ ತಾಯಿ ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ ಎಂದು ಹರಸಿದಳು. ನೆಕ್ಸ್ಟ್ ಫೋರ್ತ್ ಒನ್, ನಾರಾಯಣನು ಕೂಗಿದ ಘೋಷಣೆ ಯಾವುದು? ನಾರಾಯಣ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಕೂಗಿದ. ನೆಕ್ಸ್ಟ್, ಸಾವಿನ ಅಂಚಿನಲ್ಲಿದ್ದ ಬಾಲಕ ಏನನ್ನು ಕೇಳಿದ? ಆನ್ಸರ್, ಸಾವಿನ ಅಂಚಿನಲ್ಲಿದ್ದ ಬಾಲಕ ಸ್ವರಾಜ್ಯ ಕೇಳಿದ. ಓಕೆ, ನೌ ಥರ್ಡ್ ಮೇನ್. 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಅದು ಒಂದು ವಾಕ್ಯ, ಇದು 2-3 ವಾಕ್ಯ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಎಷ್ಟು ವಾಕ್ಯ ಬರೆಯಬೇಕು? 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಬೇಕು ಕ್ವಶನ್ ಆನ್ಸರ್ಗೆ. ಅದು ಒಂದೇ ವಾಕ್ಯದ್ದು, ಇದು 2-3 ವಾಕ್ಯದ್ದು. ಓಕೆ, ಫಸ್ಟ್ ಒನ್, ಬಾಲಕ ನಾರಾಯಣ
ಮುಂಜಾನೆ ಎದ್ದು ಅಂದ್ರೆ ಬೆಳಗ್ಗೆ ಎದ್ದು ಅಂತ. ಮುಂಜಾನೆ ಎದ್ದು ಹೇಗೆ ಸಿದ್ಧನಾದನು? ಮುಂಜಾನೆ ಎದ್ದು ಮುಂಜಾನೆ ಎದ್ದು ಹೇಗೆ ಸಿದ್ಧನಾದನು ಅಂದ್ರೆ ಮೆರವಣಿಗೆಗೆ ಹೋಗೋದಕ್ಕೆ ಬೆಳಿಗ್ಗೆ ಎದ್ದು ಯಾವ ತರ ರೆಡಿ ಆಗ್ತಾನೆ ಅಂತ. ಓಕೆ, ಬಾಲಕ ನಾರಾಯಣ ಉತ್ತರ. ಬಾಲಕ ನಾರಾಯಣ ಬಾಲಕ ನಾರಾಯಣ ಮುಂಜಾನೆ ಎದ್ದು ಸ್ನಾನ ಮಾಡಿ ಕೈಯಲ್ಲೇ ನೇಯ್ದ ಖಾದಿ ಚಡ್ಡಿ ಅಂಗಿ ಟೋಪಿ ಧರಿಸಿ ಸಿದ್ಧನಾದನು. ಓಕೆ, ಯಾವ ತರ ಸಿದ್ಧಾದ? ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಕೈಯಲ್ಲೇ ನೇಯ್ದಿರ್ತಕ್ಕಂಥ ಖಾದಿ ಚಡ್ಡಿ ಅಂಗಿ ಮತ್ತು ಟೋಪಿಯನ್ನು ಹಾಕೊಂಡು ರೆಡಿ ಆಗ್ತಾನೆ ಅಲ್ವಾ? ನೆಕ್ಸ್ಟ್ ಸೆಕೆಂಡ್ ಒನ್. ಫಸ್ಟ್ ಕ್ವಶನ್ ಫಿನಿಶ್. now second question. ನಾರಾಯಣನ ತಾಯಿ ಏಕೆ ಅಚ್ಚರಿಗೊಂಡಳು? Second question. ನಾರಾಯಣನ ತಾಯಿ ಏಕೆ ಅಚ್ಚರಿಗೊಂಡಳು? ಯಾಕೆ ಆಶ್ಚರ್ಯ ಆಯಿತು? ಯಾಕೆ ಆಶ್ಚರ್ಯ ಆಯ್ತು ಅವ್ರಿಗೆ? ನಾರಾಯಣ ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆಗೆ ಹೋಗಲು ಸಿದ್ಧನಾಗಿದ್ದ. ಇದನ್ನು ನೋಡಿ ನಾರಾಯಣನ ತಾಯಿ ಅಚ್ಚರಿಗೊಂಡಳು.
ಪ್ರತಿಭಟನಾ ಮೆರವಣಿಗೆಗೆ ಹೋಗಲು ಸಿದ್ಧನಾಗಿದ್ದ. ಇದನ್ನು ನೋಡಿ ನಾರಾಯಣನ ತಾಯಿ ಅಚ್ಚರಿಗೊಂಡಳು. ನೆಕ್ಸ್ಟ್ ಥರ್ಡ್ ಕ್ವಶನ್. ಪೊಲೀಸರು ಸಿಟ್ಟಿನಿಂದ ಏಕೆ ಕುದಿಯುತ್ತಿದ್ದರು? ಪೊಲೀಸರು ಸಿಟ್ಟಿನಿಂದ ಏಕೆ ಕುದಿಯುತ್ತಿದ್ದರು? ಪೊಲೀಸರು ಸಿಟ್ಟಿನಿಂದ ಏಕೆ ಕುದಿಯುತ್ತಿದ್ದರು? ಉತ್ತರ, ಯಾಕೆ ಪೊಲೀಸರು ಸಿಟ್ಟಿನಿಂದ ಕುದಿತಾ ಇದ್ರು? ನಾರಾಯಣ ತಾರಕ ಸ್ವರದಲ್ಲಿ ಅಂದ್ರೆ ಅವನು ಜೋರಾಗಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಘೋಷಣೆಯನ್ನ ಕೂಗ್ತಾ ಇರ್ತಾನೆ. ಅದನ್ನ ಬೇರೆ ಜನರು ಸಹ ಹೇಳ್ತಾ ಇರ್ತಾರೆ. ಅದನ್ನ ನೋಡ್ಬಿಟ್ಟು ಏನ್ ಮಾಡ್ತಾರೆ, ಪೊಲೀಸರು ಸಿಟ್ಟಿನಿಂದ ಕುದೀತಾ ಇರ್ತಾರೆ. ನಾರಾಯಣ ತಾರಕ ಸ್ವರದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಭಾರತ ಬಿಟ್ಟು ತೊಲಗಿ ಘೋಷಣೆ ಕೂಗುತ್ತಿದ್ದನು. ಘೋಷಣೆ ಏನ್ ಮಾಡ್ತಾ ಇದ್ದ? ಕೂಗುತ್ತಿದ್ದನು. ಇತರರು ಅಂದ್ರೆ ಬೇರೆಯವರು, ಇತರರು ಅವನ ಕೂಗನ್ನು, ಇತರರು ಅವನ ಕೂಗನ್ನು ಅನುಸರಿಸುತ್ತಿದ್ದರು ಅಥವಾ ಪ್ರತಿಧ್ವನಿಸುತ್ತಿದ್ದರು. ಪ್ರತಿಧ್ವನಿಸುತ್ತಿದ್ದರು. ಇದನ್ನು ಕಂಡ ಪೊಲೀಸರು ಏನ್ ಮಾಡ್ತಾ ಇದ್ರು? ಕುದಿಯುತ್ತಿದ್ದರು. ಇದನ್ನು ಕಂಡ ಪೊಲೀಸರು ಸಿಟ್ಟಿನಿಂದ ಕುದಿಯುತ್ತಿದ್ದರು. ಯಾವ ತರ ಕುದೀತಾ ಇದ್ರು? ಸಿಟ್ಟಿನಿಂದ ಅಂದ್ರೆ ಕೋಪದಿಂದ ಕುದೀತಾ ಇದ್ರು. ಸಿಟ್ಟಿನಿಂದ ಕುದಿಯುತ್ತಿದ್ದರು. ಓಕೆ, ಸಿಟ್ಟಿನಿಂದ ಕುದಿಯುತ್ತಿದ್ದರು. ನಾರಾಯಣನ ತಾಯಿ ಏಕೆ ಅಚ್ಚರಿಗೊಂಡಳು ಅಂದ್ರೆ, ನಾರಾಯಣ ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆಗೆ ಹೋಗಲು ಸಿದ್ಧನಾಗಿದ್ದ. ಇದನ್ನು ನೋಡಿ ನಾರಾಯಣನ ತಾಯಿ ಅಚ್ಚರಿಗೊಂಡಳು. ಪೊಲೀಸರು ಸಿಟ್ಟಿನಿಂದ ಏಕೆ ಕುದಿಯುತ್ತಿದ್ದರು? ನಾರಾಯಣ ತಾರಕ ಸ್ವರದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಘೋಷಣೆ ಕೂಗುತ್ತಿದ್ದನು. ಇತರರು ಅವನ ಕೂಗನ್ನು ಪ್ರತಿಧ್ವನಿಸುತ್ತಿದ್ದರು. ಇದನ್ನು ಕಂಡ ಪೊಲೀಸರು ಸಿಟ್ಟಿನಿಂದ ಕುದಿಯುತ್ತಿದ್ದರು. ಯಾಕೆ ಪೊಲೀಸರು ಕುದಿತಿದ್ರು ಅಂದ್ರೆ, ಅವನು ಕೂಗ್ತಾ ಇದ್ದ ಘೋಷಣೆಗೆ ಬೇರೆಯವರು ಸಹ ಪ್ರತಿಧ್ವನಿಸ್ತಾ ಇದ್ರು. ಅಂದ್ರೆ ಅದನ್ನ ಬೇರೆಯವರು ಸಹ ಹೇಳ್ತಾ ಇದ್ರು. ಇದನ್ನ ನೋಡಿದ ಪೊಲೀಸರಿಗೆ ಏನಾಗುತ್ತೆ? ಕೋಪ ಬರುತ್ತೆ. ಅದರಿಂದ ಅವರು ಕುದಿತಾ ಇರ್ತಾರೆ. ಅಂದ್ರೆ ಸಿಟ್ಟಿನಿಂದ ಅವ್ರಿಗೆ ತುಂಬಾ
is the question answer. Third main. 2-3 ವಾಕ್ಯಗಳಲ್ಲಿ ಉತ್ತರಿಸಿ. 3 ಇದಾವೆ, ಅದು ಫಿನಿಶ್ ಆಯ್ತು. ನೆಕ್ಸ್ಟ್ ಫೋರ್ತ್ ಮೇನ್. ಯಾರು ಯಾರಿಗೆ ಹೇಳಿದರು? ಫೋರ್ತ್ ಮೇನ್ ವಾಟ್? ಹೂ ಸೆಡ್ ಟು ಹೂಮ್? ಯಾರು ಯಾರಿಗೆ ಹೇಳಿದರು? ಓಕೆ, the fourth main is ಯಾರು ಯಾರಿಗೆ ಹೇಳಿದರು? ಓಕೆ, ಫಸ್ಟ್ ಒನ್, ಎಲ್ಲಿಗೆ ಹೋಗುತ್ತಿರುವೆ ಮಗು? ಫಸ್ಟ್ ಒನ್, ಎಲ್ಲಿಗೆ ಹೋಗುತ್ತಿರುವೆ ಮಗು? ಯಾರು ಕೇಳೋದಿದನ್ನ? ಎಲ್ಲಿಗೆ ಹೋಗುತ್ತಿರುವೆ ಮಗು? ಯಾರು ಅಂದ್ರೆ ಇದನ್ನ ಯಾರು ಕೇಳ್ತಾರೆ? ಯಾರಿಗೆ ಕೇಳ್ತಾರೆ? ಯಾರು ಕೇಳೋದನ್ನ? ನಾರಾಯಣನ ತಾಯಿ. ನಾರಾಯಣನ ತಾಯಿ ಕೇಳ್ತಾಳೆ. ಯಾರಿಗೆ ಕೇಳೋದು? ನಾರಾಯಣನಿಗೆ. ನಾರಾಯಣನಿಗೆ ಕೇಳಿದಳು. ನಾರಾಯಣನ ತಾಯಿ ನಾರಾಯಣನಿಗೆ ಈ ಮಾತನ್ನ ಹೇಳ್ತಾರೆ. ಸೆಕೆಂಡ್ ಒನ್, ಅಮ್ಮ ಹಿರಿಯರು ಕಿರಿಯರು ಎನ್ನುವುದು ಮುಖ್ಯವಲ್ಲ. ಅಂದ್ರೆ ದೊಡ್ಡವರು ಚಿಕ್ಕವರು ಅನ್ನೋದು ಮುಖ್ಯ ಅಲ್ಲ. ಹಿರಿಯರು ಕಿರಿಯರು ಎನ್ನುವುದು ಮುಖ್ಯವಲ್ಲ. ಮುಖ್ಯವಲ್ಲ. ಯಾರು ಹೇಳೋದು? ಯಾರಿಗೆ? ನಾರಾಯಣ ಯಾರಿಗೆ ಹೇಳ್ತಾನೆ? ತನ್ನ ತಾಯಿಗೆ ಹೇಳ್ತಾನೆ. ತನ್ನ ತಾಯಿಗೆ. ಓಕೆ, ನಾರಾಯಣ ತನ್ನ ತಾಯಿಗೆ ಹೇಳ್ತಕ್ಕಂಥ ಮಾತು. ನೆಕ್ಸ್ಟ್ ಥರ್ಡ್ ಒನ್, ನಿನಗೆ ಏನು ಬೇಕು? ನಿನಗೆ ಏನು ಬೇಕು? ಯಾರು ಕೇಳೋದ್ರಿಂದ? ಬ್ರಿಟಿಷ್ ಅಧಿಕಾರಿ. ಯಾರು ಯಾರಿಗೆ? ಓಕೆ, ಯಾರು ಕೇಳೋದಿದನ್ನ? ಕ್ವಶನ್ ಮಾರ್ಕ್. ಓಕೆ, ಯಾರು ಯಾರಿಗೆ? ಯಾರು ಯಾರಿಗೆ? ಇಲ್ಲಿ ಕೇಳುವಂಥದ್ದು ಬ್ರಿಟಿಷ್ ಅಧಿಕಾರಿ. ಯಾರು ಕೇಳೋದಿದನ್ನ? ಬ್ರಿಟಿಷ್ ಅಧಿಕಾರಿ ಕೇಳ್ತಾನೆ. ಯಾರಿಗೆ ಕೇಳೋದು? ನಾರಾಯಣನಿಗೆ. ಬ್ರಿಟಿಷ್ ಅಧಿಕಾರಿ ನಾರಾಯಣನಿಗೆ ಹೇಳ್ತಾನೆ. ಓಕೆ, ನೋಡಿ ಇನ್ನೊಂದ್ಸರಿ. ಎಲ್ಲಿಗೆ ಹೋಗುತ್ತಿರುವೆ ಮಗು? ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಹೆಡ್ಡಿಂಗು ಫಸ್ಟ್ ಒನ್, ಎಲ್ಲಿಗೆ ಹೋಗುತ್ತಿರುವೆ ಮಗು? ಇದನ್ನ ಯಾರು ಹೇಳಿದ್ರು? ನಾರಾಯಣನ ತಾಯಿ ಹೇಳ್ತಾರೆ. ಯಾರಿಗೆ? ನಾರಾಯಣನಿಗೆ. ನೆಕ್ಸ್ಟ್ ಸೆಕೆಂಡ್ ಒನ್, ಅಮ್ಮ ಹಿರಿಯರು ಕಿರಿಯರು ಎನ್ನುವುದು ಮುಖ್ಯವಲ್ಲ. ಈ ಮಾತನ್ನ ಯಾರು ಹೇಳ್ತಾರೆ? ನಾರಾಯಣ ಹೇಳ್ತಾನೆ. ಯಾರಿಗೆ? ತನ್ನ ತಾಯಿಗೆ ಹೇಳ್ತಾನೆ. ನೆಕ್ಸ್ಟ್ ಥರ್ಡ್ ಒನ್, ನಿನಗೆ ಏನು ಬೇಕು? ಇದನ್ನ ಯಾರು ಹೇಳ್ತಾರೆ? ಬ್ರಿಟಿಷ್ ಅಧಿಕಾರಿ. ಅಂದ್ರೆ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾನಲ್ವಾ ನಾರಾಯಣ, ಆವಾಗ ಆತನನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ಆಸ್ಪತ್ರೆಗೆ ನಾರಾಯಣನನ್ನ ನೋಡಕ್ ಹೋಗಿರ್ತಕ್ಕಂಥ ಬ್ರಿಟಿಷ್ ಅಧಿಕಾರಿ ಕೇಳ್ತಾನೆ, ನಿನಗೆ ಏನ್ ಬೇಕು ಅಂತ. ಯಾರು ಕೇಳೋದು?
ನಾರಾಯಣನಿಗೆ